ಆಪರೇಷನ್ ಕಮಲಕ್ಕೆ ಇನ್ನೂ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋ ಬಿಜೆಪಿ ನಾಯಕರ ಪ್ರಯತ್ನ ಮುಂದುವರೆದಿತ್ತು. ಸ್ವತಃ ಸಿಎಂ ಕುಮಾರಸ್ವಾಮಿ ಇದರ ಬಗ್ಗೆ ಬಹಿರಂಗ ಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈಮರಿಬೇಡಿ ಅಂತ ಕೈ ನಾಯಕರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೆಸಾರ್ಟ್ ರಾಜಕಾರಣ ಬಳಿಕ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬಿತ್ತು. ದೋಸ್ತಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯೇ ಇದರ ಬಗ್ಗೆ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರೊಬ್ಬರಿಗೆ ದೂರವಾಣಿ ಕರೆ ಮಾಡಿ ಬಹುದೊಡ್ಡ ಗಿಫ್ಟ್ ಆಮಿಷ ಒಡ್ಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವರ ಹೇಳಿಕೆಯ ಜಾಡು ಹಿಡಿದು ಹೊರಟಾಗ ಸಿಕ್ಕಿದ್ದು ಚಳ್ಳಕೆರೆ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ. ಆದರೆ ಇದು ನಿಜಾನೋ ಸುಳ್ಳೋ ಖಚಿತವಾಗಿಲ್ಲ. ಆಪರೇಷನ್ ಕಮಲ ನಡೀತಾ ಇದೆ. ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ ಅವರಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ಗಿಫ್ಟ್ ಅಂದರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವರಿಗೆ. ಕುಮಾರಸ್ವಾಮಿ ಹೇಳಿಕೆ ಲಘುವಾಗಿ ಪರಿಗಣಿಸುವಂತಿಲ್ಲ. ಏನಾದರೂ ಮಾಡಿ ದೋಸ್ತಿ ಸರ್ಕಾರ ಅಸ್ಥಿರಗೊಳಿಸಲೇಬೇಕೆಂದು ಯಡಿಯೂರಪ್ಪ ಕಸರತ್ತು ನಡೆಸುತ್ತಿರುವುದು ಬಹಿರಂಗ ಸತ್ಯ. ಈ ಬಾರಿ ಯಾರ ಮೇಲೂ ಅವಲಂಬನೆಯಾಗದೆ ತಾನೇ ಅಖಾಡಕ್ಕಿಳಿಯುವುದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಬರ ಅಧ್ಯಯನದ ನೆಪದಲ್ಲಿ ಜಿಲ್ಲೆ ತಿರುಗಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೋಲಾರದಿಂದ ಬರ ಅಧ್ಯಯನ ಪ್ರವಾಸ ಆರಂಭಿಸಿದ್ದಾರೆ. ಕ್ಷೇತ್ರಗಳಿಗೆ ತೆರಳಿ ಅಲ್ಲಿನ ಅತೃಪ್ತ ಕಾಂಗ್ರೆಸ್ ಶಾಸಕರ ಸೆಳೆಯೋದು ಇವರ ಹಿಂದಿನ ಉದ್ದೇಶ. ಯಾವುದೇ ಅಡೆತಡೆಗಳಿಗೆ ಸಿಕ್ಕಿ ಬೀಳದಂತೆ ಎಲ್ಲರನ್ನೂ ಒಟ್ಟುಗೂಡಿಸಿ ನಂತರ ಶಾಕ್ ಕೊಡೋದಕ್ಕೆ ಸ್ಕೆಚ್ ರೆಡಿ ಮಾಡ್ತಿದ್ದಾರೆ. ಆಪರೇಷನ್ ಮುಂದುವರಿಕೆಗೆ ಮತ್ತೊಂದು ಕಾರಣವೂ ಇದೆ. ರಮೇಶ್ ಜಾರಕಿಹೊಳಿ ಮುಂಬೈನ ಹೋಟೆಲ್ನಲ್ಲಿ ಕಾಣಿಸಿಕೊಂಡವರು ಮತ್ತೆ ಯಾರ ಕಣ್ಣಿಗೂ ಬಿದ್ದಿಲ್ಲ. ಅವರು ಬೆಂಗಳೂರು ನಿವಾಸವೂ ಜನರಿಲ್ಲದೆ ಬಿಕ್ಕೋ ಅಂತಿದೆ. ಗೋಕಾಕ್ ನಿವಾಸದಲ್ಲೂ ಕಾಣಿಸಿಕೊಂಡಿಲ್ಲ. ಇವರ ಜೊತೆ ನಾಗೇಂದ್ರ ಕೂಡ ಕೋರ್ಟ್ಗೆ ಬಂದಾಗ ಕಾಣಿಸಿಕೊಂಡವರು ಮತ್ತೆ ಎಲ್ಲೂ ಕಣ್ಣಿಗೆ ಬಿದ್ದಿಲ್ಲ. ರೆಸಾರ್ಟ್ ಗಲಾಟೆ ಬಳಿಕ ಕಂಪ್ಲಿ ಗಣೇಶ್ ಕೂಡ ಇವರ ಜೊತೆ ಸೇರಿದ್ದಾರೆ ಅಂತ ಹೇಳಲಾಗುತ್ತಿದೆ. ಈ ನಡುವೆ ಕ್ಷೇತ್ರಕ್ಕೆ ಮರಳಿರುವ ಮಹೇಶ್ ಕುಮಟಳ್ಳಿ, ಜಾಧವ್ ನಾವು ಕಾಂಗ್ರೆಸ್ನಲ್ಲೇ ಇರ್ತೀವಿ ಅಂತ ಹೇಳಿದ್ರು ರಮೇಶ್ ಜೊತೆ ಟಚ್ ನಲ್ಲಿದ್ದಾರೆ. ಇಬ್ಬರು ಪಕ್ಷೇತರರು ಬೆಂಬಲ ವಾಪಸ್ ಪಡೆದಿದ್ದಾರೆ. ಹೀಗಾಗಿ 7 ಶಾಸಕರ ಜೊತೆ ಮತ್ತೊಂದಿಷ್ಟು ಶಾಸಕರು ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ತೆರೆಮರೆಯಲ್ಲೇ ಕಸರತ್ತು ನಡೆಸಿರೋದು ಗುಟ್ಟಾಗಿ ಏನೂ ಉಳಿದಿಲ್ಲ. ಒಟ್ನಲ್ಲಿ ಮೇಲ್ನೋಟಕ್ಕೆ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬಿದ್ದಿದೆ ಅನ್ನೋದು ಕಾಣ್ತಾ ಇದ್ರು, ಒಳಗೆ ಮಾತ್ರ ಜೋರಾಗಿನೇ ನಡೀತಾ ಇದೆ. ಬಾರಿ ಯಾವುದೇ ಸುಳಿವು ನೀಡದೆ ಆಪರೇಷನ್ ಮಾಡಿಯೇ ತೀರ್ತೀವಿ ಅಂತ ಬಿಎಸ್ವೈ ಓಡಾಡ್ತಿದ್ದಾರೆ. ಬಿಜೆಪಿ ನಾಯಕರ ಈ ಪ್ರಯತ್ನವನ್ನ ಕೈ ತೆನೆ ನಾಯಕರು ನೋಡ್ಕೊಂಡು ಸುಮ್ಮನೆ ಕೂರ್ತಾರ ಅನ್ನೋ ಪ್ರಶ್ನೆಗಳು ಎದುರಾಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.